700 ಒಂದ್ ಸರಿ 2 ಸರಿ 700 ರೂಪಾಯಿ 700 ಇಡೇನಾ ಸೂಪರ್ ಐಟಮ್ ಇವೆಲ್ಲ. ಸರ್ ಏನು ಕಾರಣ ಮೇನು ರೇಟ್ ಕಡಿಮೆ ಆಗ್ಲಿಕ್ಕೆ? ಎಲ್ಲ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇವಾಗ ನೋಡಿ ಹರಾಜು ಮಾಡ್ತಾರೆ. 200 ರೂಪಾಯಿ. ತುಂಬಾ ಜನ ರೈತರ ಜೊತೆ ಮಾತಾಡಿದೆ ನಾನು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನೋಡಿ ಇಲ್ಲೊಬ್ರು ಲೇಡಿ ಬಂದಿದ್ದಾರೆ. ಇವರು ವ್ಯಾಪಾರ ಮಾಡೋರಂತೆ. ಇವ್ರು ಎಷ್ಟು ಕೇಳ್ತಾರೆ ನೋಡೋಣ. 400 ರೂಪಾಯಿ 410 ರೂಪಾಯಿ 25 ರೂಪಾಯಿ 50 ರೂಪಾಯಿ. ಈಗ ನಡೆಯುತ್ತೆ ಆಕ್ಚುಲಿ ಹರಾಜು. ನೋಡಿ ಅಲ್ಲಿ ಹರಾಜು ಪ್ರಕ್ರಿಯೆ ಆಗೋಯ್ತು. ಈಗ ಡೀಲ್ ಆಗಿದೆ ಫೈನಲ್. ಈಗ ಎಲ್ಲ ಈರುಳ್ಳಿನ ತುಂಬಿಸಿ ಇಲ್ಲಿ ಈರುಳ್ಳಿ ಏನು ಹಾಕಿರ್ತಾರಲ್ಲ ಅದು ಜಸ್ಟ್ ಡೆಮೋಗಷ್ಟೇ. ಆ ಈರುಳ್ಳಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಆ ಮೂಟೆಗಳೆಲ್ಲ ಅವ್ರು ತೊಗೊಂಡು ಹೋಗ್ತಾರೆ. ಹರಾಜಲ್ಲಿ ಒಂದು ಪ್ರೈಸ್ ಡಿಸೈಡ್ ಆಗುತ್ತೆ. ಎಲ್ಲ ಓಕೆ ಅನಿಸಿದ್ರೆ ಆಮೇಲೆ ಈರುಳ್ಳಿ ತೊಗೊಂಡು ಹೋಗ್ತಾರೆ. ಬಾಕಿ ಈರುಳ್ಳಿ ಎಲ್ಲ ಇಲ್ಲಿ ಲೋಡ್ ಮಾಡಿ ಇಟ್ಕೊಂಡಿದಾರಲ್ಲ, ಇದೆಲ್ಲ ಲೋಡ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಓಕೆ ಅನಿಸಿದ್ರೆ ಅಲ್ಲಿಂದಾನೆ ತುಂಬಿಸಿ ಕಳಿಸ್ತಾ ಇರ್ತಾರೆ. ಬಟ್ ಹರಾಜಿಗಂತ ಅಲ್ಲಿ ಹಾಕೊಂಡಿರೋದು. ಆಪ್ಷನ್ ಆಯ್ತಾ? 525 ರೂಪಾಯಿ ಬಂಗಾರ ಇದು. 500 ರೂಪಾಯಿ 500 500 500 ರೂಪಾಯಿ 3 ಸರಿ ಆಗೋಯ್ತಾ? ಆಯ್ತು 15 ರೂಪಾಯಿ 255 103. ಸರ್ ರೈತರ 400 ರೂಪಾಯಿ 410 ರೂಪಾಯಿ 25 ರೂಪಾಯಿ 50 ರೂಪಾಯಿ 450 60 ರೂಪಾಯಿ 460 ರೂಪಾಯಿ 460 ರೂಪಾಯಿ 460 ರೂಪಾಯಿ 460 460 ರೂಪಾಯಿ 460 75 ಅಣ್ಣ ಯಾರಮ್ಮ ಅಣ್ಣ ತಿಪ್ಪೇಸ್ವಾಮಿ ಯಾರಣ್ಣ 460 ರೂಪಾಯಿ ಕೇಳ್ತಾರೆ 75 ಮಾಡ್ಕೊಡ್ತೀನಿ. 475 ರೂಪಾಯಿ 475 ಇಲ್ಲ 450 475 475 3 ಸರಿ. ಓ ಶಬಾಷ್. ಈಗ ನಡೆಯುತ್ತೆ ಆಕ್ಚುಲಿ ಹರಾಜು. ಈರುಳ್ಳಿ ಎಲ್ಲ ಇದು 500 ರೂಪಾಯಿ 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 525 525 ರೂಪಾಯಿ 525 ಇನ್ನೊಂದ್ಸಲ ಕೋಣ 525 ಇನ್ನೊಂದ್ಸಲ ಬಿಡ್ರೆ ಅದರಲ್ಲಿ 525 40 ರೂಪಾಯಿ 540 ಡಿ ಪೋಡ 550 ಇಲ್ಲಿ 60 ರೂಪಾಯಿ 60 ರೂಪಾಯಿ 500 ಸರ್ ಏನು ಕಾರಣ ಮೇನು ರೇಟ್ ಕಡಿಮೆ ಆಗ್ಲಿಕ್ಕೆ? ಅಂದ್ರೆ ಈರುಳ್ಳಿ ಜಾಸ್ತಿ ಐತೆ ಈ ಸತಿ, ಅದರಿಂದ ರೇಟ್ ಕಮ್ಮಿ ಆಗಿರೋದು. ಬೆಳೆಸೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಇಲ್ಲ, ಹಾಕಿರೋದು ಈರುಳ್ಳಿ ಸತಿ ಜಾಸ್ತಿ ಬಂದಿದೆ. ಅದರಿಂದ ಈ ರಂಜಾನಿಂದ ಇವಾಗ ಜಾಸ್ತಿ ಬರ್ತದೆ. ಅದು ಬೇರೆ ಹೋಟ್ಲಿಗೆ ಎಲ್ಲ ಬಂದು ಬಿಜಾಪುರ ಎಲ್ಲ ಈರುಳ್ಳಿ ಬರ್ತಾರೆ. क्या हुआ है, खेती का माल नीचे आ रहा है, इधर तंबाकू उसका रेट बढ़ रहा है. शेतकरी आम आदमी ने कैसे न देना है? हम इतनी दूर से आते हैं, 1100 किलोमीटर से हम इधर आए. 3 रुपए केजी इधर ले प्याज लेने के लिए भाड़ा लगता है. 50 रुपए की एक बोरी है खाली. 10 रुपए उधर हमारे 40,000 रुपये भाड़ा उधर से आने के लिए लगता है. और उधर 10 रुपये किसानों के लिए एक खत की गोनी. आपका किसानों का संगठन नहीं है क्या? किसानों का किसान का यूनियन, किसान यूनियन. किसान का यूनियन तो नहीं होता. यूनियन होता तो ऐसा नहीं होता. करो ना, यूनियन जब होता तो ऐसा नहीं होता. यूनियन करना बहुत ज़रूरी है, क्योंकि यूनियन रहेगा तो आप एक संगठन होके आप बात कर सकते हैं.
200 ರೂಪಾಯಿ 200 रुपया 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 25 ರೂಪಾಯಿ 225 ರೂಪಾಯಿ 225 ರೂಪಾಯಿ 250 ರೂಪಾಯಿ 150 ರೂಪಾಯಿ 150 ರೂಪಾಯಿ 150 ರೂಪಾಯಿ 150 ರೂಪಾಯಿ 150 ರೂಪಾಯಿ 150 ರೂಪಾಯಿ ಪುಡಿನೇ ರೇಟ್ ಅಂದ್ರೆ 150 ರೂಪಾಯಿ 100 ರೂಪಾಯಿ. ತುಂಬ ಜನ ರೈತರ ಜೊತೆ ಮಾತಾಡಿದೆ ನಾನು. ಆದರೆ ಪ್ರಾಬ್ಲಮ್ ಏನಂದರೆ ಅವ್ರದ್ದು ಸಂಘಟನೆ ಇಲ್ಲ. ರೈತರ ಸಂಘಟನೆ ಅಂತ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಎಲ್ಲರೂ ಸಂಘಟಿತರಾಗಿಲ್ವೇ, ಅದೇ ಪ್ರಾಬ್ಲಮ್ಮು. ಎಲ್ಲ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇವಾಗ ನೋಡಿ ಹರಾಜು ಮಾಡ್ತಾರೆ, ಸುರಿದಿದ್ದಾರೆ ಇವಾಗ. 650 ರೂಪಾಯಿ 675 675 675 ರೂಪಾಯಿ 675 675 675 ಅಂದರೆ ಇದು 50 kg ಇರುತ್ತೆ ಒಂದು ಮೂಟೆ. 675ಗೆ ಆಗಿದೆ. 450 500 525 550 ರೂಪಾಯಿ. ಈ ರೀತಿ ಈರುಳ್ಳಿ ಸುರಿದು ಹರಾಜು ಮಾಡೋ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. 600 700 750 ರೂಪಾಯಿ 750. ಇದಕ್ಕೆ ರೇಟು ಜಾಸ್ತಿ ಇದೆ, ಕ್ವಾಲಿಟಿನೂ ಹಾಗೆ ಇದೆ. ಸೂಪರ್ ಕ್ವಾಲಿಟಿ 750 ರೂಪಾಯಿ ಆಗುತ್ತೆ. ನೋಡಿ ಇಲ್ಲೊಬ್ರು ಲೇಡಿ ಬಂದಿದ್ದಾರೆ, ಇವರು ವ್ಯಾಪಾರ ಮಾಡೋರಂತೆ. ಇವ್ರು ಎಷ್ಟಕ್ಕೆ ಕೇಳ್ತಾರೆ ನೋಡೋಣ. 700 ರೂಪಾಯಿ 700 ರೂಪಾಯಿ ಕುಡಿ ಸೂರ್ಯ ಇದು ಕೂಡ ಕಮ್ಮಿ ಯಾರು ಕೊಡೋರಂಬ 700 ರೂಪಾಯಿ. ನೋಡಿದ್ರಲ್ಲ ಈರುಳ್ಳಿ ಸಂತೆಯಲ್ಲಿ ಯಾವ ರೀತಿ ಹರಾಜ್ ಪ್ರಕ್ರಿಯೆ ನಡೆಯುತ್ತೆ ಅಂತ. ವ್ಯಾಪಾರ ಮಾಡೋರು ಬರ್ತಾರೆ, ರೈತರು ಇರ್ತಾರೆ, ಆಮೇಲೆ ಮಿಡಲ್ ಪರ್ಸನ್ ಇದ್ದು ಫೈನಲ್ ಒಂದು ಪ್ರೈಸ್ ಮಾಡಿ, ಆಮೇಲೆ ಬೇರೆ ಬೇರೆ ಗ್ರೇಡ್ನ ಈರುಳ್ಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ವ್ಯಾಪಾರ ಇಲ್ಲಿ ನಡೆಯುತ್ತೆ. ಚೆನ್ನಾಗಿದೆ, ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೆ. ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಇಲ್ಲಿ ಇವರೆಲ್ಲ ಸರಿ ಹೊರಟೆ ನಾನು. ಬಾಯ್ ಆಯ್ತಾ ನಿಮ್ದು? ಸರಿ, ಇದು ನೀವೆಲ್ಲರೂ ಟೀ ಕುಡ್ಕೊಳ್ಳಿ, ಓಕೆನಾ? ಚಲೋ ಬಾಯ್. ಸರಿ ಓಕೆ. ಈಗ ಎಲ್ಲ ಕಡೆ ಬಿಜಾಪುರದಿಂದನೇ ಈರುಳ್ಳಿ ಬರ್ತಾ ಇರೋದಲ್ವಾ? ಹೌದು. ಏನೋ ಬೆಳೆ ಜಾಸ್ತಿ ಆಗಿ ಬೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇನಿಲ್ಲ ಮೇಡಮ್, ಇಲ್ಲಿ ಮಾರಾಟ ಆಗಲ್ಲ. ಮಾರಾಟ ಏನು ಹೇಳ್ತಾರಲ್ಲ, ಕೋಡ್ ಹಾಕಿದಾರಲ್ಲ, ವಿದೇಶಕ್ಕೆ ಹೋಗಲ್ಲ ಮಾಲು, ಇಲ್ಲೇ ಸೇಲ್ ಆಗುತ್ತೆ. ಈಗ ಯುದ್ಧ ಬೇರೆ ಆಗ್ತಾ ಇದೆ, ಅದರಿಂದ ಆ ಕಡೆ ಹೋಗ್ತಾ ಇಲ್ಲ. ಈಗ ಇಲ್ಲೇ ಎಲ್ಲ ಸೇಲ್ ಮಾಡಬೇಕು, ಸಿಕ್ಕದಷ್ಟು ತಗೋಬೇಕು ಅಂತ. ಇಲ್ಲಲ್ಲ, ಯಾಕೆ ರೈತರದ್ದು ಸಂಘಟನೆ ಇಲ್ಲ? ನಮ್ಮ ಮನೆ ಸಂಸಾರ ಬಿಟ್ಟು ನಮ್ಮ ಮನೆ ಸಂಸಾರ. ಈಗ ಟೆಕ್ನಾಲಜಿ ತುಂಬಾ ಇದೆ ಅಲ್ವಾ, ಮೊಬೈಲಲ್ಲಂತೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಗ್ರೂಪ್ ಮಾಡಬಹುದು. ಯಾಕೆ ರೈತರ ಸಂಘಟನೆ ಮಾಡಬಾರ್ದು? ನಾವು 10 ಜನ ಕೂಡಿ ಮಾಡ್ತೇವೆ, 10 ಜನ ರಾಜಕಾರಣಿ ಮಾಡ್ತಾರೆ. ಅವರು ಅವ್ರೇನು ಬೇಡಪ್ಪ ಯಾಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಅದೇ ಪ್ರಾಬ್ಲಮ್ ನಮ್ಮ ಭಾರತದಲ್ಲಿ. ಈಗ ಇದೇ ತರ ಇದೆ. ಬೇಜಾರು ಮಾಡ್ಕೊಬಿಡಿ, ಸಿಂಪಲ್ ಆಗಿ ಈಗ ಬಿಗ್ ಬಾಸ್ ಅಲ್ಲಿ ಯಾರನ್ನೋ ಗೆಲ್ಸ್ಬೇಕು ಅಂತ ನಾವು ಮನೇಲಿ ಕೂತು ಓಟ್ ಹಾಕ್ತೀವಿ, ಆಯ್ತಾ? ಅದೇ ಮೊಬೈಲಿಂದ ನಾವು ಯಾಕೆ ರೈತರ ಸಂಘಟನೆ ಮಾಡಬಾರ್ದು ಅಂತ ಸುಮ್ಮನೆ ಒಂದು ಪ್ರಶ್ನೆ ಯೋಚನೆ ಮಾಡಿ. ನೀವು ಈಗ ಉತ್ತರ ಕೊಡ್ಬೇಕಂತ ಇಲ್ಲ, ಸಂಘಟನೆ ಮಾಡಿಕೊಂಡ್ರೆ ಇಂಥ ಸಮಸ್ಯೆಗಳನ್ನೆಲ್ಲ ಎದುರಿಸ್ಬೋದು, ಪ್ರಶ್ನೆ ಮಾಡ್ಬೋದು. ನಮಗೆ ಯಾಕೆ ನಿಮಗೆ ಯಾಕೆ ಅಂತ ಹಂಗಾಗಿ ಏನಾಗಿದೆ, ನಿಮ್ಮ ಸಮಸ್ಯೆಗಳು ಮಾತಾಡಕ್ ಆಗ್ತಿಲ್ಲ. ಎಲ್ಲರೂ ಫೇಸ್ ಮಾಡ್ತಿರೋದು ಒಂದೇ ಪ್ರಾಬ್ಲಮ್ಮು, ಬಟ್ ಎಲ್ಲ ಮಾತಾಡಕ್ ಆಗ್ತಿಲ್ಲ ಅಷ್ಟೇ. ಹೌದು, ಅಲ್ಲ ಯಾವುದು ಸಡನ್ ಆಗಿ ಆಗಲ್ಲ. ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಚರ್ಚೆಗಳು ನಡೀತಾ ಇದೆ, ಯಾಕೆ ಸಂಘಟನೆ ತುಂಬ ಇಂಪಾರ್ಟೆಂಟ್ ಅಂತ. ಎಲ್ಲರೂ ಒಂದೇ ಸಮಸ್ಯೆ ಫೇಸ್ ಮಾಡುವಾಗ ಅದನ್ನು ಎಲ್ಲರೂ ಮಾತಾಡೋದಲ್ಲ, ಎಲ್ಲರ ಪರವಾಗಿ ಒಬ್ಬರು ಮಾತಾಡಬೇಕು. ಆ್ಯಂಡ್ ಸಂಘಟನೆ ಸ್ಟ್ರಾಂಗ್ ಆಗಿರಬೇಕು. ರೈತರ ಸಂಘಟನೆ ಮತ್ತು ಲಾರಿ ಡ್ರೈವರ್ಸ್ಗಳ ಸಂಘಟನೆ ಏನಾದರೂ ನಮ್ಮ ದೇಶದಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಯಿತು ಅಂದರೆ ನಿಜವಾಗ್ಲೂ ನಿಮ್ಮ ರೈತರ ಸಮಸ್ಯೆ ಏನಿದೆ ಅದು ಸಾಲ್ವ್ ಆಗುತ್ತೆ. ಬಟ್ ಅದನ್ನು ಶುರು ಮಾಡೋರು ಯಾರು? ನಾನಾ ನೀನಾ ಯಾರು ಅಂತ ಮತ್ತೆ ಅಲ್ಲೇ ಸ್ಟಕ್ ಆಗ್ತೀವಿ ಮತ್ತೆ, ಆಯ್ತಾ? ಅಲ್ಲೇ ಸ್ಟಕ್ ಆಗ್ತೀವಿ. ಅದಕ್ಕೆ ದಯವಿಟ್ಟು ಈ ಐಡಿಯಾನ ಮುಂದುವರಿಸಿ, ನನ್ನ ಕೈಯಿಂದ ಆದಷ್ಟು ಸಪೋರ್ಟ್ ನಾನು ಮಾಡ್ತೀನಿ. ಯಾವತ್ತೂ ನೀವು ಏನಾದರೂ ವಿಡಿಯೋ ಮಾಡು ರೈತರ ಪರವಾಗಿ ಅಥವಾ ಲಾರಿ ಡ್ರೈವರ್ಸ್ ಪರವಾಗಿ ವಿಡಿಯೋ ಮಾಡು ಅಂದರೆ ನೀವು ವಿಷಯ ಹೇಳಿ ಏನು ಅಂತ ಅದನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ತರ್ತೀನಿ. ಈಗ ಗೊತ್ತಿಲ್ಲ, ಇದು 10 ವರ್ಷ ಬಿಟ್ಟು ಬಂದ್ರೂ ಖುಷಿನೇ, 20 ವರ್ಷ ಬಿಟ್ಟು ಬಂದರೂ ಖುಷಿನೇ, ಬಟ್ ಶುರು ಆಗಬೇಕು.
ಇರೋದು ಹೊಡಿತಾ ಇದ್ದೀವಿ. ಮುನ್ನಾರ ಖಾಲಿ ಮುನ್ನಾರ ಖಾಲಿ ಮುನ್ನಾರ 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 ನರ್ಮಡ ಹೊಡೆ ಅತ್ತ 700 ರೂಪಾಯಿ 700 ಒಂದ್ ಸರಿ 2 ಸರಿ 690 ಗ್ಯಾರಂಟಿ ಇದಕ್ಕೆ 700 ಒಂದ್ ಸರಿ 2 ಸರಿ 700 ರೂಪಾಯಿ 700 ಇಡೇನಾ ಸೂಪರ್ ಐಟಮ್ ಇವೆಲ್ಲ 700 ರೂಪಾಯಿ 700 ಒಂದ್ ಸರಿ 2 ಸರಿ 2 ಸರಿ 700 ರೂಪಾಯಿ 700 ರೂಪಾಯಿ 700 ಆಲ್ಟಿ ಈರುಳ್ಳಿ ಇವೆಲ್ಲ ಬೇಡ ಬೇಡ ಸೂಪರ್ ಐಟಮ್ ಇವೆಲ್ಲ 650 ಏನೋ ಎರಡನೇ ಐಟಮ್ ಆಗೈತೆ 650 ಕೊಡುವ 25 ಎಲ್ಲ ಹೋಗು ಅವ್ರು ಕೇಳ್ತಾವ್ರೆ ಅದಕ್ಕೋಸ್ಕರ ನಿನಗೆ ಒಂದೇ ಕಡೆ ಆಗುತ್ತೆ ಅಷ್ಟೇ 700 ರೂಪಾಯಿ 700 ರೂಪಾಯಿ 700 ಒಂದ್ ಸರಿ 2 ಸರಿ 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 700 ಒಂದ್ ಸರಿ 2 ಸರಿ 700 ರೂಪಾಯಿ ಬಾ ಮುಂದ್ಗಡೆ ಸೂಪರ್ ಐಟಮ್ ಆಯ್ತು ನನ್ಗೆ ಗೊತ್ತಲ್ಲ 670 ಒಂದು ತಾಸು 700 ರೂಪಾಯಿ ಒಂದಲ್ಲ 4 ಕೊಡಿಸ್ಕೊ ಒಂದೇ ತರ ಬರುತ್ತೆ 700 ರೂಪಾಯಿ 700 ರೂಪಾಯಿ ಒಂದ್ ಸರಿ 2 ಸರಿ 700 ರೂಪಾಯಿ 700 ರೂಪಾಯಿ ಒಂದ್ ಸರಿ 10 ರೂಪಾಯಿ ಕಮ್ಮಿ ಮಾಡಿ ಫುಲ್ಲು ಏನೋ ನಾನು ತಂದ್ರವನ ಪೋಡುವ ಫುಲ್ಲ ರೇಟ್ ಕೊಡ್ಪಾರ ನಾನು ಏನ್ ಮಾಡ್ಲಿ ಸರ್ ದಪ್ಪನೇ ಅಲ್ಲಿ 120 ಬಂದೆ 690 ಒಂದ್ ಸರಿ 2 ಸರಿ 10 ರೂಪಾಯಿ ಮುಖಂಡ 690 ಅದು ಬ್ಯಾಡ ರೇಸ್ ಮಾಡ್ರೆ ಇದು ಸೂಪರ್ ಐಟಮ್ 670 ಕೇಳ್ತಾರ ಪಾರ್ಟಿ 700 ಮಾಡಂತವ್ನು ಅದಕ್ಕೋಸ್ಕರ 700 ಇಡೀ ಹೇಳ್ತೀನಿ ಇದು ಸೂಪರ್ ಐಟಮ್ ಐತನಾ ಪಾರ್ಟಿ ಏನಿಲ್ಲ ನೀನು ನಮ್ಕೊಂಡ್ ತಗೊಂಡ್ ಹೋಗು ಅಷ್ಟು ನಾನು ಅದು ಗ್ಯಾರಂಟಿ ಇದಕ್ಕೆ 650 ರೂಪಾಯಿ 50 ಅಲ್ಲಪ್ಪ 75 ತಗೊಂಡು ಹೇಳ್ತೀನಿ ಅವಾಗಿನಿಂದ ಸರ್ ನಾನು ಏನ್ ಮಾಡ್ಲಿ ಸರ್ ದಪ್ಪ ಬ್ಲಾಕ್ ಇದೆಯಲ್ಲ 80 ರೂಪಾಯಿ ಬರೀಪ್ಪ ಮುಡ್ಲಿಗೆ 80 ಕುಡಿ ಚುಮ್ಮ 2 ಸರಿ 3 ಸರಿ ಬರೀಪ್ಪ ಎಲ್ಲ ಬರೀ ಅದು 320 ಬರೀ ವೆಂಡಿ ಇಲ್ಲ ಸೆಟ್ ಅಚ್ಚಿನ ಕೊಟ್ರೆ ಗಾಡಿ ಸೆಟ್ ಆಯ್ತು ಸ್ವಾಮಿ ಯಾರು ಕೊಡಲ್ಲ ಬನ್ನಿ 400 ರೂಪಾಯಿ ಈ ರೀತಿ APMC ಬೆಂಗಳೂರು ಮಾರ್ಕೆಟಲ್ಲಿ ಈರುಳ್ಳಿ ಮಾರ್ಕೆಟಲ್ಲಿ ಹರಾಜು ವ್ಯಾಪಾರ ನಡೆಯುತ್ತೆ ಹೀಗೆ ನಡೀತಾ ಇರುತ್ತೆ ಸೊ ಈರುಳ್ಳಿ ವ್ಯಾಪಾರ ಮಾಡಬೇಕು ಅಂತ ಇದ್ರೆ ಬನ್ನಿ ಆದರೆ ರೈತರಿಗೆ ಸರಿಯಾದ ಬೆಲೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಷ್ಟೇ ಇನ್ನೂ ಹೆಚ್ಚು ನಾನೇನು ಹೇಳಕ್ಕೆ ಹೋಗಲ್ಲ ಸಾಕಾಯ್ತು ನನಗೆ ರೇಟು ರೇಟ್ ಡಿಮ್ ಮಾಡಕತ್ತೀರಿ ವಾಡ ಅಲ್ಲೇ ಹೇಳಿದ್ರೆ ರೇಟ್ ಜಾಸ್ತಿ ಆಗ್ಬಿಡ್ರಿ ಮೇಡಮ್ ಎಷ್ಟು ಸಿಕ್ಕಿದ್ರೆ ಏನು ಪೂರಟ ಆಗಲ್ಲ ರೈತರಿಗೆ ಏನು ಏನು ಕಾರಣ ರೇಟ್ ಕಡಿಮೆ ಆಗಕ್ಕೆ 400 ರೂಪಾಯಿ ಪಗಾರ ಆಳುಗಳಿಗೆ ಮೇಡಮ್ ಮತ್ತ 700 ಮಾರಿದ್ರೆ ನಮ್ಗೆ ಏನು ಕೊಡ್ತಾಳ ಅಲ್ಲ ಗಾಡಿಯವರು 200 ರೂಪಾಯಿ ಟನ್ 2000 ರೂಪಾಯಿ ಟನ್ 20 ಲಾಸ್ ಆಗ್ತಾ ಇದೆ ಇವತ್ತು ಬಿಜಾಪುರದಿಂದ ಹೆಣ್ಮಕ್ಳಿಗೆ 400 ಅದ್ರಿ ಪಗಾರ ಕೈಲೇ ಕೊಡ್ಬೇಕಾದ್ರೆ ಅವ್ರಿಗೆ 8ಕ್ಕೆ ಬಂದ್ರೆ 1ಕ್ಕೆ ಬಿಟ್ಟು ಹೋಗ್ತಾರೆ ನೀವು ತಿಂಗಳಿಗೆ ಎಷ್ಟು ಸಲ ಬರ್ತೀರಾ ಈ ಮಾರ್ಕೆಟಿಗೆ ಏಕೆ ಬರ್ತೀರಿ ವರ್ಷಕ್ಕೆ 4-5 ಸಲ ಬರ್ತೀವಿ ವರ್ಷಕ್ಕೆ 4-5 ಸಲ ಬರ್ತೀರಾ 4-5 ಸಲ ಅಟ್ಲೀಸ್ಟ್ ನಿಮಗೆ 2 ಸಲ ಲಾಸ್ ಆಗಿ 2 ಸಲ ಲಾಭ ಆಗೋ ಥರ ಏನಾದರೂ ಅನುಭವ ಆಗಿದೆಯಾ 4 ಸಲನೂ ಲಾಸೇನಾ ಈಗ ಮುಂದೆ ನಿಮ್ಮ ಗದ್ದೆಯಲ್ಲಿ ಯಾವ ಬೆಳೆ ಹಾಕ್ಬೇಕಂತ ಇದ್ದೀರಾ ಈಗ ಲಾಸ್ ಆಗ್ತಾ ಇದೆ ಅಲ್ವಾ ಈರುಳ್ಳಿನೇ ಹಾಕ್ತೀರಾ ಅಥವಾ ಏನು ಗೋಧಿ ಹಾಕ್ತಾರೆ ಹತ್ತಿ ಹಾಕ್ತಾರೆ ಕಾರಣ ಏನು ಬೆಳೆ ಇದು ಬೆಲೆ ಕಡಿಮೆ ಆಗೋಕ್ಕೆ ಕಾರಣ ಏನು ಅಲ್ಲ ನಿಮ್ದು ರೈತರ ಸಂಘಟನೆ ಇಲ್ವಾ ಕಾರಣ ಎಲ್ಲ ಅಲ್ಲಿ ಚರ್ಚೆ ಆಗಲ್ವಾ ಈ ಸಲ ಬೆಳೆ ಚೆನ್ನಾಗಿ ಬೆಳಿಬೇಕು ಬೆಲೆ ಬರಬೇಕು ಅಂತ ಎಲ್ಲ ಮಾತುಕತೆ ನಡೆಯಲ್ವಾ ನಿಮಗೆ ಏನನ್ಸುತ್ತೆ ಸರ್ ರೈತರ ಸಂಘಟನೆ ಇದ್ರೆ ಒಳ್ಳೇದಾ ಏನು ಹಾ ಮಾರ್ಕೆಟ್ ಸ್ಟಡಿ ಆಗಿದ್ದಿದ್ರೆ 18 ರೂಪಾಯಿ 20-21 ರೂಪಾಯಿ ಇದ್ರೆ ಪಾಪ ಅವ್ರಿಗೆ ಇವತ್ತಂತೂ ಲಾಸೇ ನಿಮಗೆ ಇನ್ನು ಯಾವಾಗ ಬರೋ ಪ್ಲಾನ್ ಇದೆ ನೀವು ಇಷ್ಟು 2 ವಾರ ಬಿಟ್ಟು ಮತ್ತೆ ಬರ್ತೀರಾ ಹೌದು ಮಳೆಗಾಲ ಬೇರೆ ಶುರು ಆಗಿದೆ ಇವಾಗ ಈ ಫಾರಿನಿಗೆಲ್ಲ ಎಕ್ಸ್ಪೋರ್ಟ್ ಮಾಡೋ ಬಿಸ್ನೆಸ್ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇಲ್ಲ ನಿಮ್ಮ ಮಕ್ಕಳೆಲ್ಲ ಏನು ಓದಿದ್ದಾರೆ
ಎಲ್ಲರೂ ಒಬ್ರು ಕೆಲಸ ಅಲ್ಲ ಏನಂದ್ರೆ ಎಕ್ಸ್ಪೋರ್ಟ್ ಅಂತ ಒಂದು ಬಿಸ್ನೆಸ್ ಇದೆ ಸರಿ ಗೊತ್ತಿರುತ್ತೆ. ಹಳ್ಳಿ ಮಂದಿರಿ ನಾವು ದುಡಿಯೋದು ಬಂದಿರಿ ಹೊಲನ ಮಂದಿ ದುಡಿಯೋದು ಇಂಥ ಫೋನಿನ ಮಂದಿರಿ ನಾವು ಇಂಥ ಫೋನಿನ ಮಂದಿ ಏನು ಗೊತ್ತಾಗ್ರಿ ನಮ್ಗೆ ವಾಟ್ಸಪ್ ಬಿಡು ಅಂದ್ರೆ ಅದೇ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ನಾನು ಇಲ್ಲಿಂದನೇ ಶುರು ಮಾಡಿದೆ, ಇಲ್ಲಿಂದನೇ ವಾಪಸ್ ಹೋಗ್ತಾ ಇದ್ದೀನಿ. ಅಬ್ಬಾ ಮಾರ್ಕೆಟ್ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದು ಈ ರೀತಿ ಹರಾಜಾಗೋದು ನೋಡಿದೆ. ನೋಡಿ ಆ ಮಾರ್ಕೆಟಿಂದ ಇಲ್ಲಿ ಈರುಳ್ಳಿ ಇವ್ರು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಇದು ನೀವು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ಅಂಗಡಿಗ? ಮಾರತಳ್ಳಿ. ಓಕೆ, ವ್ಯಾಪಾರ ಎಲ್ಲ ಓಕೆನಾ? ಹಾಂ 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 ಓಕೆ, ಹಾಂ ಹೇಳಿ. ಹಾಂ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮುಗೀತು ಈ ಮಾರ್ಕೆಟ್ ಎಕ್ಸ್ಪ್ಲೋರ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಶವಂತಪುರ, ಬೆಂಗಳೂರಿನ APMC ಮಾರ್ಕೆಟ್. ಇದು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮತ್ತೆ ನಮ್ಮ ರಾಜ್ಯದ ಒಳಗೆ ಇರೋ ಜಿಲ್ಲೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಈರುಳ್ಳಿ ಬರುತ್ತೆ. ವ್ಯಾಪಾರ ಈ ರೀತಿ ನಡೆಯುತ್ತೆ. ನೀವು ತಗೊಳ್ಳುವಾಗ ಒಂದ್ ಬೆಲೆ ಇದ್ರೆ ಇಲ್ಲಿ ಬೇರೆ ರೀತಿನೇ ಇರುತ್ತೆ. ಆದ್ರೆ ರೈತರಿಗೆ ಹೆಲ್ಪ್ ಆಗೋ ತರ ವ್ಯಾಪಾರ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬೆಂಗಳೂರಲ್ಲಿ ಯಾವ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಬೇರೆ ಡಿಫ್ರೆಂಟ್ ಆಗಿರೋ ಮಾರ್ಕೆಟ್ ಹೇಳಿ ನನ್ನ ಮಾರ್ಕೆಟ್ ಸೀರೀಸ್ ಅಲ್ಲಿ ಇದು ಒಂದು ವಿಡಿಯೋ. ನನಗೆ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡುವಾಗ ಅನ್ಸಿದೇನಂದ್ರೆ ರೈತರಲ್ಲಿ ಸಂಘಟನೆ ಇಲ್ಲ. ಸೊ ಅದು ತುಂಬಾ ಚೆನ್ನಾಗಿ ಆಯ್ತು. ಅಂದ್ರೆ ಒಂದೊಳ್ಳೆ ಸ್ಟ್ರಾಂಗ್ ಸಂಘಟನೆ ಅಥವಾ ಯೂನಿಯನ್ ಇದ್ರೆ ಆ ಬೆಲೆಯಲ್ಲೂ ಕೂಡ ಆ ಡಿಫ್ರೆನ್ಸ್ ನಾವು ನೋಡಬಹುದು. ಆಮೇಲೆ ಅವರು ಬೆಳೆಸುವಂತಹ ಬೆಳೆಗಳಲ್ಲೂ ಅವರು ನಿರ್ಧಾರ ತಗೋಬಹುದು. ಅಂದ್ರೆ ಯಾವ ಬೆಳೆ ಬೆಳೆಸಬಹುದು, ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ಬೆಳೆಸೋದು, ಜನರಿಗೆ ಒಳ್ಳೆ ಕೆಮಿಕಲ್ ಲೆಸ್ ಕೃಷಿ ಉತ್ಪನ್ನಗಳನ್ನ ಕೊಡೋದು, ಅದಕ್ಕೆ ಸರಿಯಾದ ಬೆಲೆ ನಿರ್ಧಾರ ಮಾಡೋದು, ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಹುದು. ಎನಿವೇಸ್ ಇದು ನನ್ನ ಅಭಿಪ್ರಾಯ. ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಸದ್ಯಕ್ಕೆ ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ನಿಮಗೆ ಬೇರೆ ಮಾರ್ಕೆಟ್ ವಿಡಿಯೋನಲ್ಲಿ ಸಿಗ್ತೀನಿ.